ಯಕ್ಷಗಾನ ಕರಾವಳಿಯ ಗಂಡುಕಲೆ. ಇದು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಜೊತೆಗೆ ಸಂಕಷ್ಟದಲ್ಲಿದ್ದವರಿಗೆ ನೆರವಿನ ಹಸ್ತ ಚಾಚುತ್ತದೆ ಎನ್ನುವುದನ್ನ ಇಲ್ಲೊಂದು ತಂಡ ಸಾಬೀತುಪಡಿಸಿದೆ. ಇಷ್ಟಕ್ಕೂ ಆ ತಂಡ ಯಾವುದು, ಅವರು ನೀಡಿದ ನೆರವು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯಕ್ಷಗಾನ ಕರಾವಳಿಯ ಗಂಡುಕಲೆ. ಇದು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಜೊತೆಗೆ ಸಂಕಷ್ಟದಲ್ಲಿದ್ದವರಿಗೆ ನೆರವಿನ ಹಸ್ತ ಚಾಚುತ್ತದೆ ಎನ್ನುವುದನ್ನ ಇಲ್ಲೊಂದು ತಂಡ ಸಾಬೀತುಪಡಿಸಿದೆ. ಹೌದು, ತಲಸಮಿಯ ಕಾಯಿಲೆಯಿಂದ ಬಳಲುತ್ತಿರುವ ಪುಟಾಣಿ ಬಾಲಕ ರಿಷಿಕಾಚಾರ್ಯ ಪಡುಕೋಣೆ ಅವರ ಚಿಕಿತ್ಸೆ ವೆಚ್ಚದ ಸಲುವಾಗಿ ಹೊಯ್ಸಳ ಟ್ರಸ್ಟ್ ನಾಡ ನೇತೃತ್ವದಲ್ಲಿ ಕುಂದಾಪುರ ವಾರದ ಸಂತೆ ಹಾಗೂ ಕುಂದಾಪುರ ಪೇಟೆಯಲ್ಲಿ ಯಕ್ಷಗಾನ ವೇಷ ಧರಿಸಿ ಧನ ಸಂಗ್ರಹಿಸಲಾಗಿದೆ. ಹವ್ಯಾಸಿ ಯಕ್ಷಗಾನ ಕಲಾವಿದ ಬೆಂಕಿಮಣಿ ಸಂತು ಅರೆಹೊಳೆ ಅವರು ಮಹಿಷಾಸುರ ವೇಷ ಧರಿಸಿ ಕುಂದಾಪುರದ ವಾರದ ಸಂತೆ ಹಾಗೂ ಕುಂದಾಪುರ ಪೇಟೆಯಲ್ಲಿ ಎಲ್ಲ ಅಂಗಡಿಗಳಿಗೆ ತೆರಳಿ ಧನ ಸಂಗ್ರಹಿಸಿದ್ರು. ಇವರಿಗೆ ನಂದೀಶ್ ಜನ್ನಾಡಿ ಸಹಕರಿಸಿದ್ರು. ಹೊಯ್ಸಳ ಟ್ರಸ್ಟ್ ನಾಡ ಪಡುಕೋಣೆಯ ಸದಸ್ಯರು ಈ ಧನ ಸಂಗ್ರಹದಲ್ಲಿ ಭಾಗಿಯಾಗಿದ್ರು. ಬೈಂದೂರು ತಾಲೂಕಿನ ಪಡುವರಿ ಗ್ರಾಮದ ನಿವಾಸಿ ಸುಮಂಗಲ ಆಚಾರ್ಯ ಮತ್ತು ರಾಜೇಂದ್ರ ಆಚಾರ್ಯರ 6 ವರ್ಷದ ಮಗನಾದ ರಿಷಿಕ್ ಕಳೆದ 6 ವರ್ಷಗಳಿಂದ ತಲಸ್ಸಿಮಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ರಿಷಿಕ್ ಪಡುಕೋಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದು, ಈಗಾಗಲೇ ಬಾಲಕನ ಚಿಕಿತ್ಸೆಗಾಗಿ ಪೋಷಕರು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ನಮಸ್ಕಾರ. ಬೈಂದೂರಿನ ಪಡುವರಿ ಗ್ರಾಮದ ಶ್ರೀಮತಿ ಸುಮಂಗಲ ಆಚಾರ್ಯ ಹಾಗೂ ರಾಜೇಂದ್ರ ಆಚಾರ್ಯವರ ಮಗನಾದ ರಿಷಿಕ್ ಸಾಮಾನ್ಯ 6 ವರ್ಷ ಈತ ಕಳೆದ 5 ವರ್ಷದಿಂದ ತಲಸೇಮಿಯಾ ಮೇಜರ್ ಕಾಯಿಲೆಯಿಂದ ಬಳಲುತ್ತಿದ್ದು, ಇದಕ್ಕೆ ಅಗತ್ಯವಿದ್ದು ಸುಮಾರು 38ರಿಂದ 40 ಲಕ್ಷ ವೆಚ್ಚ ತಗುಲುತ್ತದೆ ಎಂದು ಬೆಂಗಳೂರಿನ ನಾರಾಯಣ ಹೃದಯಾಲಯ ವೈದ್ಯರು ದೃಢೀಕರಿಸುತ್ತಿರುತ್ತಾರೆ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಧನ ಸಹಾಯ ಮಾಡಿ ಈ ಚಿಕ್ಕ ಮಗುವಿಗೆ ಆಧಾರ ಸ್ತಂಭವಾಗಿ ಎಂದು ದಯವಿಟ್ಟು ಎಲ್ಲರೂ ನಿಮ್ಮ ಪರವಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೂ ಈಗಾಗಲೇ ಲಕ್ಷಾಂತರ ರೂಪಾಯಿ ಚಿಕಿತ್ಸೆಗೆ ವೆಚ್ಚ ಮಾಡಲಾಗಿದ್ದು, ಕೂಲಿ ಕೆಲಸ ಮಾಡಿ ಜೀವನ ನಿರ್ವಹಣೆ ಮಾಡುವ ಬಡ ಕುಟುಂಬ ಈಗಾಗಲೇ ಸಾಧ್ಯ ಇರುವಲ್ಲೆಲ್ಲ ಸಾಲ ಮಾಡಿ ಮಗುವಿನ ಚಿಕಿತ್ಸೆಗೆ ಹಣ ವಿನಿಯೋಗಿಸಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ತಪಾಸಣೆ ನಡೆಸಿದ ವೈದ್ಯರು ಅಸ್ಥಿಮಜ್ಜೆ ಚಿಕಿತ್ಸೆ ಮಾಡಬೇಕೆಂದು ವೈದ್ಯಕೀಯ ಪ್ರಮಾಣ ಪತ್ರ ನೀಡಿದ್ದಾರೆ. ಈ ಚಿಕಿತ್ಸೆಗೆ ಸುಮಾರು 35ರಿಂದ 40 ಲಕ್ಷ ರೂಪಾಯಿ ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದ್ದು, ಪೋಷಕರು ದಾನಿಗಳ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ನೀವು ಕೂಡ ಕಿಂಚಿತ್ತು ಸಹಾಯ ಮಾಡಿದ್ದಾದಲ್ಲಿ ಬಾಳಿ ಬದುಕಬೇಕಾದ ಮುಗ್ಧ ಬಾಲಕನೊಬ್ಬನಿಗೆ ಬದುಕು ನೀಡಿದಂತಾಗುತ್ತದೆ. ಮಂಗಲ ರಿಷಿಕ್ನ ತಾಯಿ. ಅವನಿಗೆ 8 ತಿಂಗಳಿಂದ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ನಾವು ಕುಂದಾಪುರ ಹಾಸ್ಪಿಟ್ಲಿಗೆ ಸೇರಿಸಿದ್ದೇವೆ. ಅಲ್ಲಿ ಅವರು ಮಣಿಪಾಲಕ್ಕೆ ಹೋಗಿ ಇಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ಅಲ್ಲಿ ಮಣಿಪಾಲದಲ್ಲಿ ಅವನಿಗೆ ಟೆಸ್ಟ್ ಎಲ್ಲ ಮಾಡಿದರು. ಟೆಸ್ಟ್ ಮಾಡಿ ಹೇಳಿದರು ಅವನಿಗೆ ಬ್ಲಡ್ ಉತ್ಪತ್ತಿ ಆಗುವುದಿಲ್ಲ, ತಲಸ್ಸೀಮಿಯಾ ಮೇಜರ್ ಅಂತ ಹೇಳಿದರು. ನಾವು 5 ವರ್ಷ ಅವನಿಗೆ ಅಲ್ಲೇ ಬ್ಲಡ್ ಹಾಕ್ಸ್ತಾ ಇದ್ದೇವೆ. ಅಲ್ಲಿನ ಡಾಕ್ಟ್ರು ಹೇಳಿದರು, ನೀವು ನಾರಾಯಣ ಹೃದಯಾಲಯಕ್ಕೆ ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಏನಂತಾರೆ ಹೇಳ್ತಾರೆ ನೋಡಿ ಅಂತ ಹೇಳಿದರು. ನಾವು ಅಲ್ಲಿಗೆ ಹೋದವಾಗ ಅವ್ರು ಹೇಳಿದರು, ಅವನಿಗೆ ಬ್ಲಡ್ ಉತ್ಪತ್ತಿ ಆಗೋದಿಲ್ಲ, ನೀವು 38ರಿಂದ 40 ಲಕ್ಷ ಆಗುತ್ತೆ, ಅವನಿಗೊಂದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಆರ್ಥಿಕ ನೆರವು ನೀಡುವ ಸಹೃದಯಗಳು ಈ ಕೆಳಗಿನ ಖಾತೆ ಸಂಖ್ಯೆಗೆ ಧನ ಸಹಾಯ ಮಾಡಬಹುದು. ಕೆನರಾ ಬ್ಯಾಂಕ್ ಬೈಂದೂರು ಶಾಖೆ, ಅಕೌಂಟ್ ನಂಬರ್ 11101511130554, IFSC ಕೋಡ್ CNRB 00100122,
ಫೋನ್ ಪೇ, ಗೂಗಲ್ ಪೇ ಮಾಡುವವರು ಈ ಸಂಖ್ಯೆಗೆ ಕಳುಹಿಸಿ ಸಹಕರಿಸಬಹುದಾಗಿದೆ. 8105877136. ರಾಜೇಶ್ ಕುಂದಾಪುರ, ಸ್ಪಂದನ ಟಿವಿ.